ನೋಡಿ ಈ ಕೊಪ್ಪ ಒಳಗೆ ಹುಳ ಸೇರ್ಕೊಂಡ್ಬಿಡಿ. ಭಟ್ಕಳ ರೋಡ್ ಭಟ್ಕಳ 78, ಭೀಮೇಶ್ವರ 38. ನಿನಗೆ ಯಾಕೆ ಬೇಕಾಗಿತ್ತಪ್ಪ? ಹೋಗದೆ ಮನೇಲಿ ಕೂರ್ಬೋದಾಗಿತ್ತಲ್ಲ, ಬೆಚ್ಚಗೆ ಅನ್ಕೋಬಹುದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಭೀಮೇಶ್ವರ ಹೋಗ್ತಾ ಇದ್ದೀನಿ. ಭಟ್ಕಳ ರೋಡು ಕಾರ್ಗಲ್ಲೆಲ್ಲ ದಾಟ್ಬಿಟ್ಟು ಭಟ್ಕಳ ರೋಡಲ್ಲಿರೋ ಭೀಮೇಶ್ವರ ಹೋಗ್ತಾ ಇದ್ದೀನಿ. ನಡೀರಿ ಸ್ನೇಹಿತರೆ, ಹೋಗೋಣ. ಮೋಟೋ ಲಾಗಿಂಗಲ್ಲಿ ಸಿಗೋಣ. ಸ್ನೇಹಿತರೆ, ನನ್ನ ಬೈಕ್ ರೆಡಿ ಇದೆ. ಹೊರಟಿದ್ದೀವಿ ಈಗ ಟ್ರಿಪ್ಪಿಗೆ. ಈಗ ಚೈನ್ ಲೂಬ್ ಮಾಡೋಣ. ಬೈಕು ತೊಳೆಯೋಕ್ಕಾಗಿಲ್ಲ ಸ್ನೇಹಿತರೆ, ಹಾಗೆ ಹೊರಡ್ತಾ ಇದ್ದೀವಿ ಟ್ರಿಪ್ಪಿಗೆ. ಓಕೆ, ಹೊರಡೋಣ. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ. ಬೆಳಗ್ಗೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಹೊರಟುಬಿಟ್ಟಿದ್ದೀನಿ ಸ್ನೇಹಿತರೆ. ನೋಡೋಣ ಹೇಗಿರುತ್ತೆ ಟ್ರಿಪ್ಪು. ಭೀಮೇಶ್ವರ ನನ್ನ ಒಂದು ಭಾರಿ ದಿನಗಳದ ಆಸೆ, ಹೋಗ್ಬೇಕು ಅನ್ನೋದಿತ್ತು. ಇವತ್ತು ಹೋಗ್ತಾ ಇದ್ದೀನಿ. ಫಸ್ಟಿಗೆ ಫ್ಯೂಯಲ್ ಹಾಕ್ಕೊಳೋಣ, ಆಮೇಲೆ ಮೊಟ್ಟೆಗೂ ಏನಾದ್ರು ಹಾಕೋಬೇಕು. ಸ್ವಲ್ಪ ದೂರ ಹೋಗ್ಬಿಟ್ಟು ಒಂದು 50-100 ಕಿಲೋಮೀಟ್ರ್ ಹೊಡೆದು ಆಮೇಲೆ ಹೋಗೋಣ ಅಂತೇಳಿ ಪೆಟ್ರೋಲ್ ಹಾಕ್ಸೋಣ. ಅಣ್ಣ ಆರಾಮ? ಮೋಟೋ ಲಾಗಿಂಗ್ ಮಾಡ್ತೀನಲ್ಲ. ಇಲ್ಲ, ಈಗ ಹೋಗ್ತಾ ಇರೋದು ಇದು ಭೀಮೇಶ್ವರ. ಹಾ, ನೀನೇ ಕೊಡು. 111 ರೂಪಾಯಿ, 112 ರೂಪಾಯಿ. ಇದರಲ್ಲಿ ನಾವು ಮೋಟೋ ಲಾಗಿಂಗ್ ಮಾಡ್ತಾ ಇದ್ದೀವಿ. ಅಣ್ಣ ನಿಧಾನ ಬಿಟ್ಟೆ. ಅಣ್ಣ ಮತ್ತೆ ಅಣ್ಣ ಪರವಾಗಿಲ್ಲ. ತಿಂಡಿ ಮಾಡ್ಕೊಂಬಂದ್ರ? ಇದು 24x7 ಇರತ್ತಾ ಇದು? ನನಗೆ ಇದೊಂದು ಒಳ್ಳೇದಾಯ್ತು ಕಣ, ನನಗೆ ಗೊತ್ತಿರ್ಲಿಲ್ಲ. ನಾನು ಇನ್ನೂ ಬೆಳಿಗ್ಗೆ ಹೊರಡೋಣ ಅಂತಿದ್ದೆ. ನಮ್ದು ಕ್ಲೋಸ್ ಮಾಡ್ತಾ ಇದ್ವಿ. ಒಂದು ಆಯ್ತಲ್ಲ, ಅವಾಗ್ಲಿಂದ ಒಂದು ವರ್ಷ ಆಯ್ತು. ಹೌದಾ? ಇಲ್ಲೇನಾ? ಕೊಟ್ಟೆ ಸೊಪ್ಪೆ ಹೊರಡೋಣ ಸ್ನೇಹಿತರೆ. ನಾವೀಗ ಹೋಗ್ತಾ ಇರೋ ಜಾಗ ಭೀಮೇಶ್ವರ. ಭೀಮೇಶ್ವರ ಅಂದ್ರೆ ವನವಾಸದಲ್ಲಿರುವಾಗ ಭೀಮ ಅಲ್ಲಿ ಒಂದು ಈಶ್ವರನ ಲಿಂಗವನ್ನ ಅಲ್ಲಿ ಸ್ಥಾಪಿಸ್ತಾನಂತೆ, ಸ್ಥಾಪಿಸಿ ಪೂಜೆ ಮಾಡ್ತಾನಂತೆ. ಪಕ್ಕದಲ್ಲಿ ಅರ್ಜುನ ಏನ್ ಮಾಡ್ತಾನೆ, ನೀರಿಗಾಗಿ ಬಾಣವನ್ನು ಹೊಡೆದು ನೀರನ್ನ ಹೊರಗೆ ಚಿಮ್ಮು ಹಾಗೆ ಮಾಡ್ತಾನಂತೆ ಸ್ನೇಹಿತರೆ. ಅದು ಇವತ್ತು ಜಲಪಾತವಾಗಿ ನಿರ್ಮಾಣ. ಇವತ್ತಂದ್ರೆ ಅವತ್ತೇ ನಿರ್ಮಾಣ ಆಗಿರ್ಬೋದು, ಜಾಸ್ತಿ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ. ನೋಡೋಣ ಹೋಗಿ. ಸಾಗರ ಬಂದಿದ್ದೀವಿ ಸ್ನೇಹಿತರೆ. ಈಗ ಇಲ್ಲೊಂದ್ ಕಡೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ. ಇಲ್ಲಿ ಒಂದು ಹಳೆ ಬಸ್ ಸ್ಟ್ಯಾಂಡ್ ಇದೆ. ಹಳೆ ಬಸ್ ಸ್ಟ್ಯಾಂಡ್ ಆಕ್ಚುಲಿ ನನಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಆ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಸಣ್ಣ ಹೋಟ್ಲ್ ಇದೆ, ಅಲ್ಲಿ ಟಿಫಿನ್ ಮಾಡೋಣ.
ನೋಡೋಣ ಹೇಗಿರುತ್ತೆ ಅಲ್ಲಿ. ಇಡ್ಲಿ ವಡೆ ಚೆನ್ನಾಗಿರುತ್ತೆ, ತಿಂದು ನೋಡೋಣ. ಇದೆ ಸ್ನೇಹಿತರೆ, ಅದೇ ಹೋಟ್ಲಲ್ಲಿ ಈಗ ತಿಂಡಿ ತಿನ್ನುವ. ಸ್ನೇಹಿತರೆ, ತಾಳಗುಪ್ಪ ಬಂದಿದ್ದೀವಿ. ಈಗ ಸಾಗರ ಎಲ್ಲ ಆಯಿತು, ತಾಳಗುಪ್ಪ ಬಂದಿದ್ದೀವಿ. ಇಲ್ಲಿ ಚೂರಿಕಟ್ಟೆ ಅಂಥೇಳಿ ಒಂದು ಕ್ರಾಸ್ ಸಿಗತ್ತಂತೆ. ಆ ಕ್ರಾಸಲ್ಲಿ ಲೆಫ್ಟಿಗೆ ಹೋಗಬೇಕು. ಮ್ಯಾಪ್ ಹಾಕ್ಕೊಂಡಿದ್ದೀವಿ, ಬಟ್ ಆದರೂ ಯಾರನ್ನಾರ ಒಂಚೂರು ಕೇಳ್ಕೊಂಡೇ ಹೋಗ್ಬೋದು. ಕಾರ್ಗಲ್ 14, ಕೋಗೂರು 43, ಭಟ್ಕಳ 91 ಸ್ನೇಹಿತರೆ. ನೋಡಿ, ಅದು ಜೋಗ ರೋಡು. ಜೋಗ ರೋಡ್ ಅದು ಸೀದಾ ಜೋಗ ಫಾಲ್ಸ್ ಇನ್ನು 12 ಕಿಲೋಮೀಟ್ರ್ ಇದೆ. ಕಾರ್ಗಲ್ 14, ಕೋಗೂರು 43 ಹೀಗೆ ಹೋಗಬೇಕು. ಸಣ್ಣ ರೋಡ್ ಥರ ಕಾಣುತ್ತೆ. ಹೋಗೋಣ ಸ್ನೇಹಿತರೆ. ಕೋಗೂರು 43. ಫ್ರೆಂಡ್ಸ್, ಕಾರ್ಗಲ್ ಇನ್ನೊಂದು 8 ಕಿಲೋಮೀಟ್ರ್ ಇದೆ. ಇಲ್ಲಿ ಬಂದಿದ್ದೀವಿ. ಇಲ್ಲಿ ಯಾವ ಪ್ಲೇಸು ಗೊತ್ತಾಗ್ತಾ ಇಲ್ಲ. ಕಿತ್ತಾಡಿ ಕಿರಣ್ ಅವರು ಇದೇ ಪ್ಲೇಸಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ಯಾವುದೋ ಹಿನ್ನೀರಿದೆ ಏನೋ ಅಂತೇಳಿ ಹೇಳಿದರು. ಯಾವುದೋ ಜಲಾಶಯ ಇದ್ದು ನಮಗೆ ಗೊತ್ತಾಗ್ತಾ ಇಲ್ಲ. ನೋಡೋಣ, ಮುಂದೆ ಹೋಗೋಣ. ಓಕೆ ಸ್ನೇಹಿತರೆ, ಸಖತ್ತಾಗಿದೆ ವ್ಯೂ. ಮಳೆ ಬರ್ದಿದ್ರೆ ಒಳ್ಳೇದು, ಮಳೆ ಬಂದ್ರಂತೂ ನಾವು ವಿಡಿಯೋ ಮಾಡೋಕ್ಕಾಗಲ್ಲ. ಆ ಕಡೆ ನೋಡಿ ಸ್ನೇಹಿತರೆ, ವ್ಯೂ ಯಾವ ಲೆವೆಲಿಗಿದೆ, ನೆಕ್ಸ್ಟ್ ಲೆವೆಲಿಗಿದೆ ಸ್ನೇಹಿತರೆ. ಅದು ಯಾವುದೋ ಹೇಳಿದ್ರು ನನಗೆ ಗೊತ್ತಿಲ್ಲ. ಯಾವುದೋ ನದಿದು ನೀರು ಅಂತೇಳಿ ಗೊತ್ತಾಗ್ತಾ ಇಲ್ಲ. ನೋಡೋಣ, ಗೊತ್ತಾದರೆ ನಾನು ವಿಡಿಯೋನಲ್ಲಿ ಆ್ಯಡ್ ಮಾಡ್ತೀನಿ. ನಿಮಗೆ ಗೊತ್ತಾದರೆ ಕಮೆಂಟಲ್ಲಿ ಹಾಕಿ ಸ್ನೇಹಿತರೆ. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ KPCL ವೆಲ್ಕಮ್ ಟು ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್, ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್. ಸ್ನೇಹಿತರೆ ನೋಡಿ ಹೇಗಿದೆ, ಸೂಪರಾಗಿದೆ ಸ್ನೇಹಿತರೆ. ಮುಂದೆ ತಗೊಂಡೋಗಿ ನೋಡೋಣ ಗಾಡಿನ ಯಾವ ರೀತಿ ಇದೆ. ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಅಂತೆ. ಆ್ಯಕ್ಚುಲಿ ನಾನು ಕೇಳ್ಪಟ್ಟಿರೋ ಪ್ರಕಾರ ಇಲ್ಲಿ ಎಲ್ಲೋ ತೋರಿಸಿದ್ರು, ನನಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ. ಇಲ್ಲಿಂದನೇ ಏನೋ ಜೋಗಕ್ಕೆ ನೀರು ಹೋಗುತ್ತೆ ಅಂತ ಕೇಳ್ಪಟ್ಟೆ ಸ್ನೇಹಿತರೆ. ನೋಡಿ ಯಾವ ರೀತಿ ಇದೆ, ಫ್ಯಾಂಟಾಸ್ಟಿಕ್ ಆಗಿದೆ. ಶರಾವತಿ ನೀರು ಸ್ನೇಹಿತರೆ, ಡ್ಯಾಮು. ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಸ್ವಲ್ಪ ವಿಡಿಯೋನು ಮಾಡಿ ಕ್ಲೀನಾಗಿ. ನಾನು ಹೆಲ್ಮೆಟಾಗೆ ಹಾಕೊಂಡ್ಬಿಟ್ಟಿದ್ದೆ. ಅಯ್ಯೋ, ಮನೇಲಿ ಕೂತ್ಕೋಬೇಡಿ ಸ್ನೇಹಿತರೆ. ಎಲ್ಲರಿಗೂ ಹೇಳೋ ಮಾತು, ಕಿವಿ ಮಾತು ನಾನು ಒಂದೇ. ಎಲ್ಲರೂ ಇಂಥ ಪ್ಲೇಸ್ಗಳನ್ನು ನೋಡಿ ಟ್ರಾವೆಲ್ ಮಾಡಿ ಸಂತೋಷಪಡಿ. ಮನೇಲಿ ಕೂತ್ಕೊಂಡ್ರೆ ಏನು ಬರುತ್ತೆ ಸ್ನೇಹಿತರೆ, ಫ್ಯಾಮಿಲಿ ಕರ್ಕೊಬನ್ನಿ. ಈ ಥರ ಪ್ಲೇಸ್ಗಳನ್ನು ತೋರಿಸಿ ಮಕ್ಕಳು ಆಮೇಲೆ ತಮ್ಮ ಧರ್ಮಪತ್ನಿಯರು ಖುಷಿ ಪಡ್ತಾರೆ. ಅದನ್ನು ಬಿಟ್ಟು ಅದೇ ಮನೇಲಿ ಅದೇ ಜೀವನ, ಅದೇ ಜಂಜಾಟ ಮಾಡ್ತಾಯಿದ್ರೆ ಏನೂ ಇಲ್ಲ ಸ್ನೇಹಿತರೆ ಜೀವನದಲ್ಲಿ. ಈ ಥರ ಪ್ಲೇಸ್ಗಳನ್ನೆಲ್ಲ ತೋರಿಸಿ ತುಂಬ ಸಂತೋಷ ಆಗೋದು. ನೀವು ಸಂತೋಷಪಡಿ, ಮನೆಯವ್ರನ್ನೆಲ್ಲ ಸಂತೋಷಪಡಿಸಿ, ಫ್ರೆಂಡ್ಸು ಎಲ್ಲರನ್ನೂ ಸಂತೋಷವಾಗಿ ಫ್ರೆಂಡ್ಸ್ ಜೊತೆಗೆ ಬನ್ನಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಓಕೆ, ನಾವು ಮುಂದುವರಿಯೋಣ. ಅಲ್ಲಿ ಸುತ್ತಾಡ್ತಾ ಇದ್ದೀವಿ. ಭಟ್ಕಳ ಈಗ ಆ ಕಡೆ, ಭಟ್ಕಳ ರೋಡು, ಗ್ರಾಮ ಪಂಚಾಯತಿ, ಭೀಮೇಶ್ವರ ಆ ಕಡೆ 38 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಭಟ್ಕಳ ರೋಡಲ್ಲಿ ನೋಡಿ, ಭಟ್ಕಳ ರೋಡ್ ಭಟ್ಕಳ 78, ಭೀಮೇಶ್ವರ 38 ಸ್ನೇಹಿತರೆ. ಈಗ ಇದು ಭಟ್ಕಳ ಹೈವೇ ಅನಿಸುತ್ತೆ, ಕಾರ್ಗಲ್ ಆ ಕಡೆ, ಜೋಗ್ ಫಾಲ್ಸ್ ಆ ಕಡೆ. ಈಗ ಭೀಮೇಶ್ವರ 38 ಕಿಲೋಮೀಟ್ರ್ ಹೊಡಿಬೇಕು. ಇನ್ನು ಸ್ವಲ್ಪ ಸರಿಯಾಗಿ ಎಳಿತೀನಿ ನಾನು. ಎಳಿ ಮಳೆ ಬರ್ತಾ ಇದೆ. ಭಟ್ಕಳ ಏನು ಸಖತ್ತಾಗಿದೆ ಅಂದರೆ ಫಾರಿನ್ ಲೊಕೇಶನ್ ಹೇಗಿದೆ. ಕಾರ್ಗಿಲ್ ಭಟ್ಕಳ
ಮೊಬೈಲ್ ನಿಂತೋಗುತ್ತೆ. ನನ್ನ ಮೊಬೈಲು ವಾಟರ್ ಪ್ರೂಫ್ ಇಲ್ಲ, ವಾವ್ ಖುಷಿ. ಅಲ್ಟಿಮೇಟ್ ವಿಡಿಯೋ ಮಾಡ್ತಿದ್ದೀನಿ ಅಲ್ಟಿಮೇಟ್. ಮಳೆ ಮಳೆ ನೆನ್ಸ್ಕೊಡ ಫೋನು. ಭೀಮೇಶ್ವರ ಬಂದ್ವಿ ನೋಡಿ, ಭೀಮೇಶ್ವರ ಬಂದಿದ್ದೀವಿ. ಬೈಕನ್ನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ, ಹೆಲ್ಮೆಟನ್ನು ಲಾಕ್ ಮಾಡಿದ್ದೀವಿ. ಈಗ ಇಲ್ಲಿಂದ ನಾವು 2 ಕಿಲೋಮೀಟ್ರು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಣ ಅಂತಿದ್ದೀವಿ. ಬನ್ನಿ ಸ್ನೇಹಿತರೆ ಹೋಗೋಣ. ಇಲ್ಲಿಂದ 2 ಕಿಲೋಮೀಟ್ರು ಭೀಮೇಶ್ವರ ಫಾಲ್ಸು. ಹೋಗೋಣ ನಡೀರಿ ಸ್ನೇಹಿತರೆ. ಭೀಮೇಶ್ವರ ದೇವಸ್ಥಾನ ಟ್ರೆಕ್ಕಿಂಗ್ ಸ್ಟಾರ್ಟ್ ನಾವ್. ಸ್ನೇಹಿತರೆ ನೋಡಿ, ಈ ತರ ಇದೆ ರೋಡು. ಈ ರೋಡಲ್ಲಿ 2 ಕಿಲೋಮೀಟ್ರ್ ಹೋಗ್ಬೇಕು ನಾವು. ನಮ್ಮ ಅಕ್ಕನ ಮಗಳದ್ದೆಲ್ಲ ಜುಟ್ಟೆಲ್ಲ ಕೆದರೋಯ್ತು ಅಂತೇಳಿ ಜುಟ್ಟು ಕಟ್ಕೊಂತದಾಳೆ. ಸ್ನೇಹಿತರೆ ಈ ಅವಸ್ಥೆಯಲ್ಲಿದ್ದೀವಿ ನೋಡಿ. ಕಾಡ್ ರೋಡು ಯಾವ ಲೆವೆಲ್ಗಿದೆ, ನೆಕ್ಸ್ಟ್ ಲೆವೆಲಲ್ಲಿದೆ ನೋಡಿ ಸ್ನೇಹಿತರೆ. ಈ ಲೆವೆಲ್ಗೆ ಆಗಿದ್ದೀನಿ ನಾನು. ಇಲ್ಲಿ ಮಳೆಗೋಸ್ಕರ ಈ ತರ ಒಂದು ವ್ಯವಸ್ಥೆ ಮಾಡ್ಕೊಂಡು ಕೊಪ್ಪೆ ಹಾಕೊಂಡು ನಿಮ್ ಮುಂದೆ ಬಂದಿದ್ದೀನಿ. ನಿಮ್ಗೆ ಇದನ್ನೆಲ್ಲ ತೋರ್ಸೋಣ ಅನ್ನೋ ಒಂದು ಆಸೆಯಲ್ಲಿ ಬಂದಿದ್ದೀನಿ. ನೀವು ಮನೇಲೆ ಕೂತ್ಕೊಂಡು ನೋಡ್ಬೋದು. ಅಲ್ಲ, ನಿನಗೆ ಯಾಕೆ ಬೇಕಾಗಿತ್ತಪ್ಪ, ಹೋಗ್ದೆ ಮನೇಲಿ ಕೂರ್ಬೋದಾಗಿತ್ತಲ್ಲ ಬೆಚ್ಚಗೆ ಅನ್ಕೋಬಹುದು. ಇದು ನನ್ನ ಪ್ಯಾಷನ್ ಸ್ನೇಹಿತರೆ, ಹಂಗಾಗಿ ಮಾಡ್ತಾ ಇದ್ದೀನಿ. ನೀವೇನಾರ ತಿಳ್ಕೊಳ್ಳಿ, ಏನಾರ ಬೈಕೊಳ್ಳಿ ಅಥವಾ ಕಮೆಂಟ್ ಹಾಕಿ, ಬೇಜಾರಿಲ್ಲ. ನಾನು ಮಾಡೋ ಕೆಲಸ ಬಿಡಲ್ಲ. ನನ್ನ ಇದು ಪ್ಯಾಷನೇಟು, ದುಡ್ಡುಗೋಸ್ಕರ ಅಂತಲ್ಲ, ಒಟ್ಟು ನನ್ನ ಇಷ್ಟ, ನನ್ನ ಆಸೆಗೋಸ್ಕರ ನಾನು ಮಾಡ್ತೀನಿ ಸ್ನೇಹಿತರೆ. ಎಕ್ಸ್ಪೀರಿಯನ್ಸು ಇಲ್ಲಿ ಚಡ್ಡಿ ಒಳಗೆಲ್ಲ ನೀರ್ ಬರ್ತಾ ಉಂಟು ಅಂತ ಪರಿಸ್ಥಿತಿ ಆಗಿದೆ. ನಾವ್ ಈ ಕಾಡಲ್ಲಿ ಹೋಯ್ತಾ ಇದ್ದೀವಿ. ಇಬ್ರೇ ಹೋಯ್ತಾ ಇದ್ದೀವಿ. ಇಲ್ಲೆಲ್ಲಾರ ಕಾಡು ಪ್ರಾಣಿಗಳು ಬಂದ್ರೆ ನಾವ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಾರ ಓಡೋಗೋಣ ಅಂದ್ರೂ ಆಗಲ್ಲ. ಕಾಡು ಪ್ರಾಣಿಗಳು ಭಯಂಕರ ಸ್ಪೀಡ್ ಆಗಿ ಓಡ್ತವೆ. ನಾವ್ ಎಂತ ಮಾಡೋದು ಗೊತ್ತಾಗ್ತಿಲ್ಲ. ವ್ಯೂ ಹೆಂಗಿದೆ, ನಾವ್ ಅಲ್ಲಿಂದ ಇಳ್ಕೊಂಡ್ ಬಂದಿದೀವಿ. ಈಗ ಇಲ್ಲಿ ಹಿಂಗ ಹತ್ಬೇಕು ಅಂತೇಳಿ ನಮ್ಮ ಅಕ್ಕನ ಮಗಳು ಅಂತಿದ್ದಾಳೆ. ಹತ್ತಣ. ಇಲ್ಲಿ ನೋಡಿ, ಈ ಕೊಪ್ಪೆ ಒಳಗ್ ಹುಳ ಸೇರ್ಕೊಂಡ್ಬಿಡ್ತು ನನಗೆ. ನಾಯ್ಕಣಿ ಕೊಪ್ಪೆ ಒಳಗ್ ಹುಳ ಸೇರ್ಕೊಂಡೈತೆ. ಅದನ್ನ ತೆಗಿಯಕ್ಕೆ ಅಂತೇಳಿ ಈಗ ಕೊಪ್ಪೆನೆ ತೆಗೆದ್ಬಿಟ್ವಿ. ಈಗ ನಡೀರಿ ಹೋಗೋಣ. ಹುಳ ಸೇರ್ಕೊಂಡಿದ್ದೆಲ್ಲ ಹಿಂಗ್ ನೋಡಕ್ ಟೈಮ್ ಇಲ್ಲ ಸ್ನೇಹಿತರೆ. ನೋಡಿ, ಇಲ್ಲಿ ಒಂದು ಸೇತುವೆ ಸಿಗತ್ತೆ. ಈ ಸೇತುವೆ ಈ ತರ ಇದೆ. ಬನ್ನಿ ಆ ಕಡೆ ಸೈಡ್ ಇಂದ ತೋರಿಸ್ತೀನಿ. ಸ್ವಲ್ಪ ಇಲ್ಲ ಐತ್ ನೋಡಿ, ತೋರ್ಸು. ಇಲ್ಲಿ ನೋಡಿ, ನೆಕ್ಸ್ಟ್ ಲೆವೆಲ್ಗೆ ನಾವು ಮಾಡ್ತಾ ಇದೀವಿ ಟ್ರೆಕ್ಕಿಂಗ್ ಅನ್ನ. ನಾವಿಬ್ರೆ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇರೋದು. ಇನ್ಯಾರು ಹತ್ತೋದು ಇಳಿಯೋದು ಜೀಪ್ಗಳವರು ನಮಗೆ ಉರ್ಸ್ಕೊಂಡು ಅವ್ರ ಜೀಪಲ್ಲಿ ಹೋಯ್ತಾ ಇದಾರೆ. ನಾವು ಮಾತ್ರ ನಡ್ಕೊಂಡು ಬೆವರು ಇಳಿಸ್ಕೊಂಡು ಹೋಯ್ತಾ ಇದ್ದೀವಿ. ಇದಕ್ಕಾರ ಅಟ್ಲೀಸ್ಟ್ ಸಬ್ಸ್ಕ್ರಿಪ್ಷನ್, ಲೈಕು, ಶೇರು, ಕಮೆಂಟು ಮಾಡಿ. ನಿನಗೆ ಯಾಕಪ್ಪ ಬೇಕಿತ್ತು ಅಂದ್ಬಿಡ್ಬೋದು ನೀವು. ಬಟ್ ಏನೋ ನಮ್ಮ ಆಸೆಗೆ ಹೋಗ್ತಾ ಇದೀವಿ. ನೀವು ಅದನ್ನ ಮಾಡಿದ್ರೆ ನಮಗೆ ಹೈಪ್ ಆಗತ್ತೆ. ಹಾಗಾಗಿ ಸ್ನೇಹಿತರೆ ಬನ್ನಿ ಹೋಗೋಣ. ಇನ್ನು ಎಲ್ಲಿದೆಯೋ ಗೊತ್ತಿಲ್ಲ. ಈಗಲೇ ಏದುಸಿರು ಬರ್ತಾ ಇದೆ ಸ್ನೇಹಿತರೆ. ನೋಡಿ, ಇಲ್ಲಿಗೆ ಇವರು ಹೆಂಗ್ ಟ್ರಾವೆಲ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಸಹ ಒಂದು ಮನೆ ಇದೆ. ಈ ಮನೆಯನ್ನು ಶೂಟಿಂಗ್ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿಂದ ಮುಂದೆ ಇನ್ನು ಭೀಮೇಶ್ವರ ಫಾಲ್ಸಿಗೆ ಹೋಗ್ಬೇಕು. ಸೂಪರ್. ಭೀಮೇಶ್ವರ ದೇವಸ್ಥಾನ ಬಂದ್ವಿ ನೋಡಿ, ಸಖತ್ತಾಗಿದೆ. ಇಲ್ಲಿಂದ ಎಂಟ್ರೆನ್ಸು. ಚಪ್ಲಿನ ಇಲ್ಲಿ ಬಿಡ್ಬೋದು, ಇಲ್ಲಾಂದ್ರೆ ಮುಂದೆ ಇನ್ನೊಂದ್ ಕಡೆ ಬಿಡೋ ಜಾಗ ಇದೆ, ಅಲ್ಲಿ ಬಿಡ್ಬೋದು. ಸೂಪರ್ ಆಗಿದೆ. ಆ ಕಡೆ ತೋರ್ಸು ಸ್ನೇಹಿತರೆ. ಅಲ್ಲಿ ನೋಡಿ ವ್ಯೂ ಪಾಯಿಂಟ್, ಗುಡ್ಡ ಬೆಟ್ಟ ಸಖತ್ತಾಗಿದೆ.
ಇಲ್ಲಿ ತನಕ ನಾವು ತುಂಬಾ ಕಷ್ಟಪಟ್ಕೊಂಡೇ ಬಂದ್ವಿ ಅಂತ ಹೇಳ್ಬೋದು. ಆ ಥರ ಬಂದಿದ್ದೀವಿ. ಬನ್ನಿ ಮುಂದೆ ಹೆಂಗಿದೆ ನೋಡೋಣ. ಸ್ನೇಹಿತರೆ, ಅದು ಲೀಚಸ್ ನೋಡಿ ಯಾವ ರೀತಿ ಇದೆ. ಅದು ಮಳೆಗಾಲದಲ್ಲಿ ತುಂಬಾ ಇರುತ್ತೆ. ಈಗ ಇಷ್ಟು ಮಳೆಗೆ ಸ್ವಲ್ಪ ಬಂದಿದೆ. ನಮಗೆಲ್ಲೂ ಕಾಲಿಗೆ ಕೈಗೆ ಹತ್ತಿಲ್ಲ ಇನ್ನೂ. ನೋಡ್ಕೋಬೇಕು, ಇನ್ನು ಕೆಳಗೆ ಮಾಮೂಲಿ ರೋಡಿಗೆ ಹೋಗ್ಬಿಟ್ಟು ನೋಡ್ಕೋಬೇಕು. ನೋಡಿ ಅದು ಯಾವ ರೀತಿ ನಡ್ಕೊಂಡು ಹೋಗುತ್ತೆ. ಅದು ಕಡಿದ್ರೆ ಸಖತ್ ಕಡ್ತಾ ರಕ್ತ ನಿಲ್ಲಲ್ಲ. ಅದಕ್ಕೆ ಉಪ್ಪು ಮತ್ತೆ ಡೆಟಾಲನ್ನ ಹಾಕೊಂಡ್ರೆ ಕಾಲಿಗೆ ಶೂಗ್ ಹಾಕೊಂಡು ಬರ್ಬೋದು. ಬಂದ್ರೆ ನಿಮಗೆ ಲೀಚಸ್ ಹತ್ತೋದಿಲ್ಲ. ಇಲ್ಲಾಂದ್ರೆ ಹತ್ಬಿಟ್ಟು ಇವು ನಮಗೆ ತುಂಬಾ ತೊಂದರೆ ಕೊಡ್ತವೆ. ಲೀಚಸ್ ಎಲ್ಲ ನಮಗೆ ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ ತುಂಬಾ ಅಡ್ಡಿ ಬರ್ತವೆ ಸ್ನೇಹಿತರೆ. ಭೀಮೇಶ್ವರ ಜಲಪಾತಕ್ಕೆ ಬಂದಿದ್ದೀವಿ. ಭೀಮೇಶ್ವರ ದೇವಸ್ಥಾನದಲ್ಲಿ ಇವತ್ತೇನೋ ಒಂದು ಪೂಜೆ ಅಂತೆ. ತುಂಬಾ ಅಲ್ಟಿಮೇಟ್ ಆಗಿ ಒಂದು ಅವಲಕ್ಕಿನ ಕೊಟ್ಟಿದ್ದಾರೆ, ಸ್ವಲ್ಪ ಚಟ್ನಿ ಕೊಟ್ಟಿದ್ದಾರೆ. ಇದನ್ನ ತಿಂತಾ ಇದೀವಿ ನೋಡಿ. ಈ ತರ ಒಂದು ಸಮುದಾಯ ಭವನ ಅಲ್ಲ, ಸಣ್ಣದೊಂದು ಊಟದ ಜಾಗ ಮಾಡಿದ್ದಾರೆ. ಚೆನ್ನಾಗಿದೆ ಸ್ನೇಹಿತರೆ. ನಮ್ಗೆ ಇಲ್ಲಿ ಬಂದಾಗ ನಮಗೊಂದು ಅವಲಕ್ಕಿ ಸಿಕ್ಕಿದೆ, ದೊಡ್ಡ ವಿಚಾರ, ಖುಷಿ ಆಗ್ತಿದೆ. ಇದನ್ನ ತಿಂದುಬಿಟ್ಟು ಫಾಲ್ಸ್ ಹತ್ರ ಹೋಗ್ತೀವಿ. ಹೊರಗಡೆ ನೋಡಿ ಜೋರ್ ಮಳೆ ಬರ್ತಾ ಇದೆ. ನಾವು ಇಲ್ಲಿ ತನಕ ಬರೋ ತನಕ ಮಳೆ ಅಷ್ಟಿರ್ಲಿಲ್ಲ, ಈಗ ಮಳೆ ಜೋರಾಗ್ಬಿಡ್ತು. ನೋಡಿ ಸ್ನೇಹಿತರೆ, ಬಂಡೆಗಳು ಹೇಗಿದಾವೆ ಅಂದ್ರೆ ಹೆದರಿಕೆ ಆಗೋ ರೇಂಜಿಗಿದೆ ಬಂಡೆಗಳು. ಮಾಡ್ತಿದ್ಯಲ್ಲ, ನೋಡಿ ಯಾವ ಲೆವೆಲ್ಗಿದೆ ತೋರ್ಸು ಬಂಡೆಗಳು. ಶಿವ ಕಾಪಾಡ್ತಾನೆ, ಭೀಮೇಶ್ವರ ಕಾಪಾಡ್ತಾನೆ ಅಂತೇಳಿ ಬರ್ಬೇಕು. ನೋಡಿ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ ಬಂಡೆಗಳು. ಹೋಗೋಣ. ಹೇಗಿದೆ ನಮ್ಮ ಒಂದು ಸಾಹಸ? ಜನ ಮೆಚ್ಚುವ ಸಾಹಸ ಅಲ್ವಾ? ಸ್ನೇಹಿತರೆ, ಇವತ್ತು ಇಲ್ಲಿ ಒಂದು ಪೂಜೆ ಇದೆಯಂತೆ. ಪೂಜೆ ಎಲ್ಲ ಸಿದ್ಧತೆ ಇದೆ. ಊಟ ಇರತ್ತಂತೆ. 3:30 ಗಂಟೆ ನಂತರ ಊಟ ಹಾಕ್ತಿವಿ ಅಂತ ಹೇಳಿದ್ರು. ಬಟ್ ನಾವು ಅಷ್ಟೋ ತನಕ ಇದ್ರೆ ಶಿವಮೊಗ್ಗ ಸೇರಕ್ಕಾಗಲ್ಲ. ಹಾಗಾಗಿ ನಾವು ಬೇಗ ಹೊರಡ್ತೀವಿ. ಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಾಯ್ತು. ಈಗ ನೋಡಿ, ಅಲ್ಲಿ ನೋಡಿ ವ್ಯೂ ಪಾಯಿಂಟ್ ಆ ತರ ಇದೆ. ಆಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲೆಲ್ಲ ಕೊರ್ಕಲಾಗಿದೆ. ನೀರು ಬರ್ಬೇಕಿತ್ತು, ಮಳೆ ಆಗಿದ್ರೆ ನೀರು ಬಂದಿರೋದಿಲ್ಲಿ ನೋಡಿ ಇಲ್ಲಿ. ಬಟ್ ಇವಾಗ ನೀರಿಲ್ಲ. ನಮ್ಮ ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ಇರೋದ್ರಲ್ಲಿ ಸಂತೋಷ ಪಟ್ಕೊಂಡು ನೀರು ಜಾಸ್ತಿ ಇಲ್ಲ, ಏನೋ ಬಂದಿದ್ದೀವಿ. ನಮ್ಮ ಬ್ಯಾಡ್ ಲಕ್ಕು, ನೀರಿಲ್ಲ. ಇಷ್ಟಿದೆ ತೋರಿಸ್ಬಿಟ್ಟು, ಇಷ್ಟಿದೆ. ಇಷ್ಟರಲ್ಲೇ ಸಂತೃಪ್ತಿ ಪಟ್ಕೊಂಡು ನಾವು ವಾಪಸ್ ಹೋಗೋಣ. ಮೇಲೆ ದೇವಸ್ಥಾನ ನೋಡಕ್ ಹೋಗೋಣ. ಸ್ನಾನ ಮಾಡ್ಲಿಕ್ಕೆ ಸಮೇತ ಆಗಲ್ಲ ಅನ್ಸುತ್ತೆ, ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಇರ್ಲಿ, ಬನ್ನಿ ಹೋಗೋಣ. ಪಶ್ಚಿಮ ಘಟ್ಟಗಳ ಶರಾವತಿ ಕಣಿವೆಯ ಪ್ರಕೃತಿ ಆರಾಧಕರಿಗೆ ಸ್ವರ್ಗವೇ ಸರಿ. ಅನೇಕ ಕಾರಣಗಳಿಂದ ಪಶ್ಚಿಮ ಘಟ್ಟದ ಪರ್ವತಗಳು ಕಣ್ಣಿಗೆ ಕಾಣುವಷ್ಟು ವಿಸ್ತಾರವಾಗಿವೆ. ಇಲ್ಲಿ ಭೀಮಲಿಂಗೇಶ್ವರ ದೇವಾಲಯವಿದೆ. ಮಹಾಭಾರತದ ಪ್ರಕಾರ ಪಾಂಡವರ ಭೀಮನು ತನ್ನ ಅಜ್ಞಾತವಾಸದ ಸಮಯದಲ್ಲಿ ಇಲ್ಲಿ ಈಶ್ವರನ ಲಿಂಗವನ್ನು ಸ್ಥಾಪಿಸಿದನೆಂದು ಪೌರಾಣಿಕ ಹಿನ್ನೆಲೆ ಇದೆ. ತದನಂತರ ಇಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಯಿತು. ಅರ್ಜುನನು ತನ್ನ ಬಾಣವನ್ನು ನೀರನ್ನು ಹೊರತೆಗೆಯಲು ಬಳಸಿದಾಗ ರೂಪುಗೊಂಡ ಆಕರ್ಷಕ ಜಲಪಾತವೇ ಭೀಮೇಶ್ವರ ಜಲಪಾತ. ಸಾಗರದಿಂದ ಹೊನ್ನಾವರ ರಸ್ತೆಗೆ ಪ್ರಾರಂಭಿಸಿ 29 ಕಿಲೋಮೀಟರ್ ದೂರದಲ್ಲಿ ಜೋಗ ವೃತ್ತವನ್ನು ತಲುಪಿ ಕಾರ್ಗಲ್ ಭಟ್ಕಳ ರಸ್ತೆಯ ಕಡೆಗೆ ಎಡಕ್ಕೆ ತಿರುಗಿದರೆ ಅಲ್ಲಿಂದ ಕೋಗರ್, ಅಲ್ಲಿಂದ ಮ್ಯಾಪ್ ಹಾಕಿಕೊಂಡು ಸೀದಾ ನೀವು ಭೀಮೇಶ್ವರ ದೇವಸ್ಥಾನದ ತಪ್ಪಲಿಗೆ ಹೋಗಬಹುದು. ಅಲ್ಲಿಂದ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿಕೊಂಡು ಭೀಮೇಶ್ವರ ದೇವಸ್ಥಾನವೊಂದು ಸೇರಬಹುದು. ಓಕೆ ಸ್ನೇಹಿತರೆ, ಭೀಮೇಶ್ವರ ದೇವಸ್ಥಾನದ ವಿಡಿಯೋ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಹೋಗಿ ಮೇಲೆ ಹತ್ಕೊಂಡು ಎಲ್ಲ ನೋಡ್ಕೊಂಡು ಬಂದ್ವಿ. ಪೂಜೆ ನಡೀತಾ ಇದೆ, ಮಂಗಳಾರತಿ ಎಲ್ಲ ನಡೆಯೋದು ಲೇಟ್ ಅಂತೆ. ಊಟ ಇನ್ನು 3:30 ಗಂಟೆಗಂತೆ. ಅಷ್ಟೋ ತನಕ ಇರೋಕ್ಕಾಗಲ್ಲ. ದೇವರ ದರ್ಶನ ಒಳ್ಳೇದಾಗಿ ಆಯ್ತು. ಇಷ್ಟು ಕಷ್ಟಪಟ್ಟು ಬಂದಿದ್ದೀನಿ ನಾನು. ಈ ಪ್ಲೇಸನ್ನು ನಿಮಗೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ಓಕೆ ಸ್ನೇಹಿತರೆ, ಈ ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಬಾಯ್ ಸ್ನೇಹಿತರೆ.
ನಂತರ ನಾವು ಹೊರಟದ್ದು ಜೋಗ ಫಾಲ್ಸ್ ಕಡೆಗೆ. ಅಲ್ಲಿನ ವಿಡಿಯೋಗ್ರಫಿನೂ ಸಹ ಇದೇ ವಿಡಿಯೋದಲ್ಲಿ ಸೇರಿಸುತ್ತಿದ್ದೇನೆ, ಸಹಕರಿಸಿ ಸ್ನೇಹಿತರೆ. I love you when you